ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಭಾನುವಾರದ ವ್ಲಾಗು. ಊರ ಕಡೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಊರ ಕಡೆ ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಬರೋಣ ಅಂತೇಳಿ ಹೊರಟಿದ್ದೀವಿ. ಇನ್ನು ಊರ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದಿಸೆಲ್ಲ ಭಾನುವಾರನೇ ಹೋಗ್ಬೇಕು ನಾವು. ಯಾಕಂದರೆ ನಮ್ಮ ಮನೆಯವ್ರಿಗೆ ಯಾವಾಗಲೇ ಕೆಲಸ ರಜೆ ಇರುತ್ತೆ. ಜನಗಳು ನೋಡ್ತಾ ಇರ್ಬೋದು ಎಷ್ಟು ಜನಗಳು ಲೈನಲ್ಲಿ ನಿಂತಿದ್ದಾರೆ ಅಂತ ಅಂದ್ಬಿಟ್ಟು. ಇವರೆಲ್ಲ ಬಸ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇರೋದು. ಇನ್ನು ನಮ್ಮ ಕಡೆ ಯಾವ ಬಸ್ ನೋಡು ಫುಲ್ಲು ರಶ್ಶೇ ಇರುತ್ತೆ. ಶನಿವಾರ ಭಾನುವಾರ ಬಂದರೂ ಅಂತೂ ಕಾಲಿಡೋಕ್ಕೆ ಜಾಗ ಇರಲ್ಲ. ಬಿಡಿ ದಿವಸದಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಇನ್ನು ಈ ಟೈಮಲ್ಲಿ ಫ್ರೀ ಬಸ್ ಇದ್ರೂ ಲೇಡೀಸು ಫ್ರೀ ಬಸ್ಗೆ ಹೋಗ್ತಾ ಇಲ್ಲ. ಯಾವ್ದಾರ ಕಾರ್ ಬಂದರೆ ಅದನ್ನೇ ಅಡ್ಡೆ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಕಾರ್ಗಳೆಲ್ಲನೂ ಅಡ್ಡೆ ಹಾಕ್ತಾಯಿದ್ರು. ನಮ್ಮ ಗಾಡಿನೂ ಸಹಿತ ಅಡ್ಡೆ ಹಾಕಿದ್ರು. ನಾವು ಆಗೋದಿಲ್ಲ ಅಂತ ಹೇಳ್ಬಿಟ್ವಿ. ಇನ್ನು ಫಾಸ್ಟ್ಯಾಗ್ನ ಗಾಡಿಗೆ ಯಾವಾಗ್ಲೂ ಹಾಫ್ ಆನ್ ಅವರ್ ಮುಂಚೆನೇ ರೀಚಾರ್ಜ್ ಮಾಡ್ಕೊಂಡಿರ್ಬೇಕಂತೆ. ಇಲ್ಲೊಬ್ಬರು ರೀಚಾರ್ಜ್ ಮಾಡ್ಕೊಂಡಿಲ್ಲ, ಇಲ್ಲ ಮಿಸ್ ಮಾಡ್ಕೊಂಡವರೋ ಏನೋ ಗೊತ್ತಿಲ್ಲ. ಡಬಲ್ ಟೋಲ್ ಕಟ್ಟಿ ಅಂತ ಹೇಳಿ ಜಗಳ ಮಾಡ್ತಾಯಿದ್ರು. ಇಲ್ಲೇ ಒಂದು ಹಾಫ್ ಆನ್ ಅವರ್ ಟೈಮ್ ವೇಸ್ಟ್ ಆಗೋಯ್ತು. ಕೊನೆಗೂ ಅವರು ಡಬಲ್ ಟೋಲ್ ಕಟ್ಬಿಟ್ಟೇ ಹೋದ್ರು. ಆದರೂ ಸಿಂಗಲ್ ದುಡ್ಡು ಕಟ್ಟೋ ಜಾಗದಲ್ಲಿ ಡಬಲ್ ದುಡ್ಡು ಕಟ್ಟಬೇಕು ಅಂತಂದರೆ ಎಂಥರಿಗೂ ಬೇಜಾರಾಗುತ್ತೆ. ಆದರೆ ಅವರು ಮರ್ತೋಗಿರೋ ಕಾರಣ ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ನೀವುಗಳು ಯಾರಾದರೂ ಊರ ಕಡೆ ಹೋಗ್ಬೇಕಾದ್ರೆ ಈ ಥರ ಮಿಸ್ಟೇಕ್ ಮಾಡ್ಕೋಬೇಡಿ. ಅರ್ಧ ಗಂಟೆ ಮುಂಚೆನೇ ರೀಚಾರ್ಜ್ ಮಾಡ್ಕೊಂಬಿಡಿ. ಅವಾಗ ಮಿನಿಮಮ್ ಬ್ಯಾಲೆನ್ಸು 200 ರೂಪೀಸ್ ಇರಲೇಬೇಕಂತೆ. ಇನ್ನು ಈ ಚಿಕ್ಕ ಮಕ್ಳಿಗೆ ಊರ ಕಡೆ ಹೋಗ್ಬೇಕಂದ್ರೆ ನಿದ್ದೆನೇ ಬಂದ್ಬಿಡುತ್ತೆ. ಇಲ್ಲಿ CNG ಹಾಕ್ಸ್ಬೇಕಿತ್ತು, ಅದಕ್ಕೋಸ್ಕರ ಕೆಳಗಡೆ ಇಳಿದಿದ್ವಿ. ಇನ್ನೂ ಅವಳು ನಿದ್ದೆಗಣ್ಣಲ್ಲೇ ಇದ್ದಾಳೆ. ನಾವಿನ್ನು ಊರ ಕಡೆ ಬರಬೇಕಾದ್ರೆ ಯಾವಾಗ್ಲೂ ಅಷ್ಟೇ ಇಲ್ಲಿ ಯಡೂರ್ ಹತ್ರನೇ CNG ಹಾಕ್ಸ್ಕೊಳ್ಳೋದು. ಸಿಟಿ ಕಡೆಗಿಂತ ಇಲ್ಲಿ ಸ್ವಲ್ಪ ಕಡಿಮೆ ದುಡ್ಡು, ಹಂಗಾಗಿ ಇಲ್ಲೇ ಹಾಕ್ಸ್ಕೊತೀವಿ CNGನ. ಮತ್ತು ಪ್ರೆಸರು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಮ್ಮ ಮನೆಯವರು. ಹಂಗಾಗಿ ನಾವು ಇಲ್ಲೇ CNGನೂ ಸಹಿತ ಫುಲ್ ಮಾಡಿಸ್ಕೊಂಡ್ವಿ. ಇನ್ನು ನಮ್ಮೂರು ಬಂದು ಬಿಲ್ಡಿಂಗ್ನವಲೆ ಹತ್ರ ಅಗ್ರಹಾರ ಅಂತ ಹೇಳ್ಬಿಟ್ಟು. ಇದು ಬಿಲ್ಡಿಂಗ್ನವಲೆ. ನಾವು ಸಂತೆಗೆಲ್ಲ ಬರಬೇಕು ಅಂತ ಅಂದರೆ ಇಲ್ಲಿಗೆ ಬರಬೇಕು. ಏನೇ ತೊಗೋಬೇಕಂತ ಅಂದ್ರೂ ಸೋಮವಾರನೇ ಸಂತೆ ಆಗುತ್ತೆ ಇಲ್ಲಿ. ಹಂಗಾಗಿ ಒಂದು ಬೆಣ್ಣೆ ಆಗಲಿ ಏನೇ ತೊಗೋಬೇಕಂದ್ರೂ ಮನೆಗೆ ಯಾವುದೇ ಥರ ಐಟಮ್ಸು ಎಲ್ಲ ತೊಗೋಬೇಕಂದ್ರೆ ಇಲ್ಲಿಗೆ ಬರಬೇಕು. ಚಿಕ್ಕ ಚಿಕ್ಕದು ದಿನಸಿ ಐಟಮ್ಸ್ ಎಲ್ಲ ಚಿಕ್ಕ ಚಿಕ್ಕ ಸ್ಟೋರಲ್ಲಿ ಸಿಗುತ್ತೆ. ಇನ್ನು ಬೇರೆ ದೊಡ್ಡ ದೊಡ್ಡ ಐಟಮ್ಸು ತರಕಾರಿ ಆ ಥರ ಎಲ್ಲ ತೊಗೋಬೇಕಂದ್ರೆ ನಾವು ಇಲ್ಲಿಗೇ ಬರಬೇಕು. ಇನ್ನು ಯಶುಗೆ 7 ಮಂತ್ ಕಂಪ್ಲೀಟ್ ಆಗ್ತಾಯಿದೆ. ಹಂಗಾಗಿ ಅವಳಿಗೆ ತುಪ್ಪ ತಿನ್ಸೋಣ ಇವಾಗಿಂದ ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಹಸುವಿನ ಬೆಣ್ಣೆ ಊರ ಕಡೆ ಎಲ್ಲ ಕಡೆ ಕೇಳಿದ್ವಿ, ಎಲ್ಲೂ ಸಿಕ್ಕಿಲ್ಲ. ಹಂಗಾಗಿ ನಮ್ಮ ಅಪ್ಪಂಗೆ ಹೇಳಿದ್ದೆ, ನಮ್ಮ ಅಪ್ಪ ಸೋಮವಾರ ಸಂತೆಯಲ್ಲಿ ತೊಗೊಂಬಂದಿದ್ರು. ಇನ್ನು ಅದನ್ನು ಕೂಡ ಇಸ್ಕೊಂಬರ್ಬೇಕಿತ್ತು. ನಮ್ಮ ಮನೆಯವ್ರಿಗೆ ಹೋಗಬೇಕು. ಇನ್ನು ಊರಿಂದ ಬರಬೇಕಾದ್ರೆ ಅಮ್ಮನ ಸಹಿತ ಕರ್ಕೊಂಡು ಬಂದಿದ್ವಲ್ಲ, ಹಂಗಾಗಿ ಅಮ್ಮನ್ನ ಇಲ್ಲೇ ಇಳಿಸ್ಬಿಟ್ಟು ನಮ್ಮೂರಿಗೆ ಹೋಗೋಣ ಅಂತ ಹೇಳಿ ಅಮ್ಮನ ಊರ ಹತ್ರ ಬಿಡೋಣ ಅಂತ ಹೇಳ್ಬಿಟ್ಟು ಊರಿಗೆ ಬಂದ್ವಿ. ಇನ್ನು ಅಮ್ಮನ್ನು ಬಿಟ್ಬಿಟ್ಟು ಊರ ಕಡೆ ಹೋಗೋಣ ಅಂತ ಹೇಳಿ ನಮ್ಮೂರಿಗೆ ಹೊರಡ್ತಾ ಇದ್ದೀವಿ. ಇನ್ನು ನಮ್ಮೂರು ಬಂದು ನಮ್ಮ ಹಸ್ಬೆಂಡ್ ಊರಿಂದ 2 ಕಿಲೋಮೀಟ್ರ್ ಏನೋ ಆಗುತ್ತೆ ಅಷ್ಟೇ. ಹಂಗಾಗಿ ಇವಾಗ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಇನ್ನು ಊರಿಗೆ ಬರ್ತೀವಿ ಅಂತ ಹೇಳಿ ಫೋನ್ ಮಾಡಿ ಹೇಳಿದ್ವಿ ನಮ್ಮ ಅಪ್ಪಂಗೆ. ಹಂಗಾಗಿ ಅವರು ಚಿಕನ್ ಕೂಡ ತೊಗೊಂಬಂದಿದ್ರು. ಇನ್ನು ನಮ್ಮ ಮನೆಯವರೇ ಬಿರಿಯಾನಿ ಮಾಡೋಣ ಅಂತ ಹೇಳಿ ಬಿರಿಯಾನಿ ಮಾಡ್ತಾವ್ರೆ. ಇನ್ನು ಯಶು ನೋಡ್ಬೋದು ಆಟ ಆಡ್ತಾವಳೆ. ಅವಳು ಇವತ್ತೇ ಫಸ್ಟ್ ಟೈಮ್ ಈ ಥರ ಆಟ ಆಡ್ತಾ ಇರೋದು. ಇಷ್ಟು ದಿನ ಯಾವಾಗ ಬಂದ್ರೂ ಅಳ್ತಾ ಇದ್ಲು. ಇವತ್ತು ಕೂತ್ಕೊಂಡು ಖುಷಿಯಾಗಿ ಆಟ ಆಡ್ತಾವಳೆ. ಇನ್ನು ಊರಿಗೆ ಬಂದಾಗೆಲ್ಲ ನಾನೇ ಅಡುಗೆ ಮಾಡ್ತಾಯಿದ್ದೆ. ಇವತ್ತು ನನಗೆ ತುಂಬಾ ಹುಷಾರಿರಲಿಲ್ಲ. ಹಂಗಾಗಿ ನಮ್ಮ ಹಸ್ಬೆಂಡು ನಮ್ಮ ಅತ್ತೆ ಇಬ್ಬರೂ ಸೇರಿಕೊಂಡು ಅಡುಗೆ ಮಾಡ್ತಾವ್ರೆ. ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ ಮಾಡ್ತಾವ್ರೆ. ಇನ್ನು ಶಿವುಗೆ ಅವ್ರ ಅಮ್ಮ ಮಾಡೋ ಅಡುಗೆ ಅಂದರೆ ತುಂಬ ಇಷ್ಟ. ಅವ್ರಿಗೆ ಕಾಲು ಮುರಿದೋಗಿತ್ತು ಈಗ ಸ್ವಲ್ಪ ದಿವಸದ ಹಿಂದೆ. ಹಂಗಾಗಿ ಅವ್ರಿಗೆ ಬೇಗ ಬೇಗ ಓಡಾಡಿ ಅಡುಗೆ ಮಾಡೋಕ್ಕಾಗಲ್ಲ. ಸ್ವಲ್ಪ ಆದಷ್ಟು ಎಲ್ಪ್ ಮಾಡ್ತಾರೆ, ಅಡುಗೆ ಮಾಡ್ತಾರೆ ಸ್ವಲ್ಪ ಜನಕ್ಕಾದರೆ. ಈ ಥರ ಅರ್ಜೆಂಟಿಗೆ ಬೇಗ ಮಾಡೋಕ್ಕಾಗಲ್ಲ. ಹಂಗಾಗಿ ಶಿವನೇ ಅಡುಗೆ ಮಾಡ್ತಾವ್ರೆ. ಇನ್ನು ನಾವು ಕೂಡ ಇಲ್ಲಿ ಊಟ ಮುಗಿಸಿ ಇನ್ನು ನಮ್ಮೂರ ಕಡೆ ಹೋಗಬೇಕಿತ್ತು. ಹಂಗಾಗಿ ಹೋಗೋಣ ಅಂತೇಳಿ ಅವ್ರಿಗೂ ಹೋಗಿದ್ದು ಬರ್ತೀವಿ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಇನ್ನು ನಾವು ಬರೋದ್ರಲ್ಲಿ ಸ್ವಲ್ಪ ಲೇಟಾಗಿತ್ತು. ಆಲ್ರೆಡಿ ಪೂಜೆ ಮಾಡಿ ಎಡೆ ಇಟ್ಟಿದ್ರು. ನಾವು ಸಹಿತ ಪೂಜೆ ಮಾಡಿ ಕೈ ಮುಗಿದ್ಬಿಟ್ಟು ಇನ್ನು ಹೊಲ್ದ ಹತ್ರ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇನ್ನು ಇಲ್ಲಿ ನಮ್ಮ ಅಜ್ಜಿನ ಮಣ್ಣು ಮಾಡಿದ್ರು, ಅಲ್ಲಿ ಅವರು ಪೂಜೆ ಮಾಡ್ತೀವಿ ಅಂತ ಹೇಳಿದ್ರು ಹೊಲ್ದ ಹತ್ರ. ಹಂಗಾಗಿ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪನ ಮೇಲ್ಗಡೆ ಸುಟ್ಟಿದ್ರು, ಇನ್ನು ಸ್ವಲ್ಪ ಕೆಳಗಡೆ ಕಾದಂಗೆ ನಮ್ಮ ಅಜ್ಜಿಗೆ ಅಲ್ಲಿ ಮಣ್ಣು ಮಾಡಿದ್ರು. ಹಂಗಾಗಿ ಹೋಗೋಣ ಅಲ್ಲಿಗೇನೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನು ಇಲ್ಲೂ ಕೂಡ ಪೂಜೆ ಮಾಡಿದ್ರು. ನಾವು ಕೂಡ ಪೂಜೆ ಮುಗಿಸ್ಕೊಂಡು ಇನ್ನು ಅಜ್ಜಿಗೆಲ್ಲ ಎಡೆ ಇಟ್ಟಾಯಿತು. ಇಲ್ಲೂ ನಾವು ಕೂಡ ಎಲ್ಲ ಪೂಜೆ ಮುಗಿಸ್ಕೊಂಡು ಇನ್ನು ಮೇಲ್ಗಡೆ ನಮ್ಮ ಅಪ್ಪನ ಸುಟ್ಟಿದ್ರಲ್ಲ ಅಲ್ಲಿಗೆ ಹೋಗಿ ನಮ್ಮ ಅಪ್ಪನಿಗೂ ಸ್ವಲ್ಪ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಇಲ್ಲಿ ನಾವು ಎಕ್ಸ್ಟ್ರಾ ಇದಕ್ಕೆ ಅಂತ ಏನು ತಂದಿರಲಿಲ್ಲ. ಅಜ್ಜಿಗೆ ತಂದಿದ್ರಲ್ಲ ಅದರಲ್ಲೇ ಸ್ವಲ್ಪ ಕೊಟ್ಟರು. ಇನ್ನು ಅಮ್ಮ ಮಗ ಇಬ್ಬರು ಒಟ್ಟಿಗೆ ತೀರೋಗಿರೋದ್ರಿಂದ ಎರಡನ್ನೂ ಒಟ್ಟಿಗೆ ಮಾಡಿದ್ರೆ ನಡೆಯುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಈ ಸಾರಿ ಇಲ್ಲಿಗೆ ಬಂದು ಎಡೆ ಇಡೋಕ್ಕಾಗಿರಲಿಲ್ಲ. ಊರಿಗೆ ಬೆಂಗಳೂರಲ್ಲೇ ಎಡೆ ಇಟ್ಕೊಂಡಿದ್ವಿ. ಹಂಗಾಗಿ ಒಂದು ಸರಿ ಇಲ್ಲೂ ಪೂಜೆ ಮಾಡ್ಕೊಂಡು ಹೋಗೋಣ, ಹೆಂಗೂ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಹೇಳಿದೆ. ಹಂಗಾಗಿ ಅಮ್ಮ ಕೂಡ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಿದ್ದಾರೆ. ಹೊಲ್ದ ಹತ್ರ ಬಂದು ಸುಟ್ಟಿರತ್ತವು ಪೂಜೆ ಮಾಡಬೇಕಂತ ನಮ್ಗೆ ಗೊತ್ತಿರಲಿಲ್ಲ. ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಅಮ್ಮಂಗೆ ಹೇಳಿದ್ದೆ. ತಾತ ಹೆಂಗೂ ಬರೋದೇ ಬಂದಿದ್ದೀರಲ್ಲ,
ಇಲ್ಲೇ ಒಂದ್ಸಲಿ ಮಾಡಿಬಿಡಿ ಸುಟ್ಟಿರುತ್ತಾನೆ ಇನ್ನೂ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಹಂಗಂದರು. ಸರಿ ಬಿಡು ದೊಡ್ಡವ್ರು ಹೇಳಿದ್ಮೇಲೆ ಇನ್ನೇನು ಅಂತ ಹೇಳ್ಬಿಟ್ಟು ನಾವು ಕೂಡ ಇಲ್ಲೇ ಮಾಡ್ತಾ ಇದ್ದೀವಿ. ಇನ್ನು ತುಂಬ ವರ್ಷಗಳಾದಮೇಲೆ ನಮ್ಮೂರಲ್ಲಿ ನಾನು ಐಸ್ ಕ್ರೀಮ್ ತಿಂತಾ ಇದ್ದೀನಿ. 16 ವರ್ಷ ಆಗೋಗಿತ್ತು. ನಮ್ಮೂರಲ್ಲಿ ಮೊದಲು ಈ ಥರ ಐಸ್ ಕ್ರೀಮ್ ಬಂದರೆ ಸಾಕು ₹2 ₹3 ಕೊಟ್ಟರೆ ಕೊಡ್ತಾಯಿದ್ರು. ಇವಾಗ ₹10 ಒಂದಂತೆ. ಹಂಗಾಗಿ ಈ ಸರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತುಂಬ ಇಷ್ಟಪಟ್ಟು ತೊಗೊಂಡೆ. ನಾವು ಕೂಡ ತಿಂದು ಊಟ ಎಲ್ಲ ಮುಗಿಸಿ ಇನ್ನು ಕೆರೆ ಕಡೆ ಸ್ವಲ್ಪ ಕೆರೆ ನೋಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೋ. ಇನ್ನು ಈ ಕೆರೆ ಬಂದು ನಮ್ಮ ಹಸ್ಬೆಂಡ್ ಊರಿಗೂ ನಮ್ಮೂರಿಗೂ ಒಂದೇ ಕೆರೆ. ಆ ಕಡೆ ಎಡ್ಜಲ್ಲಿ ಅವ್ರ ಊರಿದೆ, ಈ ಕಡೆ ಎಡ್ಜಲ್ಲಿ ನಮ್ಮೂರಿದೆ. ಇಲ್ಲಿಂದನೇ ನೋಡಿದ್ರೆ ಕಾಣಿಸುತ್ತೆ, ಅಂದರೆ ನಾವೇನೇ ಮಾತಾಡಿದ್ರು ಕೇಳಿಸಲ್ಲ. ಇಲ್ಲಿಂದ ನೋಡಿದ್ರೆ ಕಾಣಿಸುತ್ತೆ ಊರು, ಆದರೆ ಇದ್ರ ಮೇಲ್ಗಡೆಯಿಂದ ಇವಾಗ ಹೋಗಲ್ಲ. ಮೊದಲೆಲ್ಲ ಹೋಗ್ತಾ ಇದ್ವಿ, ಇವಾಗ ಮೇಯ್ನ್ ರೋಡಿಂದ ಹೋಗ್ತಾರೆ ಊರ ಕಡೆಗೆ ಏನಾದರೂ ಹೋಗ್ಬೇಕು ಅಂತ ಅಂದರೆ. ಮೊದಲೆಲ್ಲ ಸ್ಕೂಲ್ಗೆಲ್ಲ ಬರಬೇಕಾದ್ರೆ ಇದೇ ಏರಿ ಮೇಲ್ಗಡೆ ಎಲ್ಲ ಬರ್ತಾ ಇದ್ದೋ. ಅವಾಗೆಲ್ಲ ಒಂಥರ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಇವಾಗೆಲ್ಲ ಒಂಥರ ಆಗ್ಬಿಟ್ಟಿದೆ ಕೆರೆ ಎಲ್ಲ. ಇನ್ನು ಎಷ್ಟೋ ವರ್ಷ ಆದಮೇಲೆ ಕೆರೆ ತುಂಬಿರೋದು ನಮ್ಮೂರ ಕಡೆ. ಆಲೇ ಒಂದು 10 ವರ್ಷನೇ ಆಗೋಗಿತ್ತು ಕೆರೆ ತುಂಬಿ. ಅದು ಬಿಟ್ಟರೆ ಇನ್ನು ಇವಾಗ ತುಂಬಿದೆ. ಇವಾಗ ಮೀನುಗಳೆಲ್ಲ ತುಂಬಾ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ನಾನು ನೋಡೋಣ ಅಂದ್ಕೊಂಡೆ ಬಂದೆ. ಅಷ್ಟರೊಳಗಡೆ ಕಾರಲ್ಲಿ ಸ್ಮೆಲ್ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ನೋಡಿದ್ರೆ ಇಲಿ ಸತ್ತೋಗ್ಬಿಟ್ಟು ಸೇರ್ಕೊಂಡ್ಬಿಟ್ಟಿತ್ತು ಇಂಜಿನ್ ಒಳಗಡೆ. ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡ್ವಿ ಇವತ್ತು. ಅದನ್ನು ತುಂಬ ದಿನ ಆಗೋಗಿದೆ ತೀರೋಗಿ, ನಾವು ನೋಡ್ಕೊಂಡೇ ಇಲ್ಲ. ಸ್ಮೆಲ್ಲು ಇವಾಗ ಬರ್ತಾ ಇತ್ತದು. ಇಲ್ಲಿ ಕೆರೆ ಹತ್ರ ಬಂದಮೇಲೆ ಮೀನ್ ಸ್ಮೆಲ್ ಅನ್ಕೊಂಡ್ವಿ, ನೋಡಿದ್ರೆ ಈ ಸ್ಮೆಲ್ ಬರ್ತಾ ಇತ್ತು. ಇವತ್ತು ಭಾನುವಾರ ಮೀನ್ ಹಿಡಿಯುವ ಅಂತ ಬಂದೆ, ಒಂದು ಮೀನಿಲ್ಲ. ಇದೇನೋ ಆಡ್ತಿದೆ. ಅಯ್ಯೋ ಮೀನು ಇದ್ದು ಇವತ್ತಿಗೆ ಸಾಕ್ತದೆ. ಯಾರ್ದು ಕೆರೆ ಅಂತಾನೂ ಗೊತ್ತಿಲ್ಲ. ಬೇಗ ಎತ್ಕೊಂಡು ಪ್ರತ್ವ ಯಾರ ಕೈಗಾದ್ರೂ ಸಿಕ್ಕಿದ್ರೆ ನಮಗೆ ಮಸಾಲ ಹಾಕಿ ಉಳಿದು ಬಿಡ್ತಾರೆ. ಇನ್ನು ನಾವು ಎಲ್ಲ ಕೆಲಸ ಮುಗೀತು, ಊರ ಕಡೆಯಿಂದ ಬಂದ್ವಿ. ಬರೋದ್ರೊಳಗಡೆ ಆಲೇ ಸಂಜೆ 4 ಗಂಟೆ ಆಗೋಗಿತ್ತು. ಇನ್ನು ಯಶು ನಮ್ಮ ಮನೆಗೆ ಬಂದ್ರೇ ತುಂಬ ಚೆನ್ನಾಗಿ ಆಟ ಆಡ್ತಾಳೆ. ಹಂಗಾಗಿ ಇವತ್ತು ಗಗನ್ ಕೂಡ ಅವನಲ್ಲ, ಅವನ ಜೊತೆ ಆಟ ಆಡ್ತಾ ಇದ್ಲು. ಅವನು ಅಂದರೆ ಅವಳಿಗೆ ತುಂಬಾ ಇಷ್ಟ. ಅವ್ನು ಜಾಸ್ತಿ ಆಟ ಆಡಿಸ್ತಾನೆ ಅವಳನ್ನ. ನಾವ್ಯಾರು ಅಷ್ಟು ಆಟ ಆಡಿಸಲ್ಲ. ಚಿಕ್ಕ ಮಕ್ಳುಗಳೇ ಇಷ್ಟ ಆಗೋದು ಬೇಗ. ಹಂಗಾಗಿ ಅವನ ಜೊತೆ ಆಟ ಆಡ್ತಾ ಇದ್ಲು. ಇನ್ನು ಇವತ್ತಿನ ಅಡುಗೆಗೆ ಊರ ಕಡೆಯಿಂದ ಬರಬೇಕಾದ್ರೆ ಸೊಪ್ಪು ಮತ್ತು ಸ್ವಲ್ಪ ಬೆಂಡೆಕಾಯಿ ತೊಗೊಂಡು ಬಂದಿದ್ವಿ. ಇಲ್ಲಿ ಬೆಂಗಳೂರು ಸೊಪ್ಪಿಗಿಂತ ಊರ ಕಡೆ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅಮ್ಮ ಊರ ಕಡೆ ಹೋದ ತಕ್ಷಣವೇ ಸೊಪ್ಪು ಇದೆಲ್ಲನೂ ಫಸ್ಟ್ ಹುಡುಕ್ತಾ ಇರ್ತಾರೆ. ಯಾವಾಗ್ಲೂ ಇಷ್ಟ ಅವ್ರಿಗೆಲ್ಲ ಈ ಥರ ಮಿಕ್ಸು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಉಪ್ಪು ಸಾಂಬಾರು ಮಾಡ್ತೀವಿ ಈ ಸೊಪ್ಪು ಹಾಕ್ಬಿಟ್ಟು, ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಬೆಂಗಳೂರಲ್ಲಿ ತಗೊಳ್ಳೋ ಸೊಪ್ಪಿಗಿಂತ ಊರ ಕಡೆ ಸೊಪ್ಪೇ ಚೆನ್ನಾಗಿರೋದು, ಫ್ರೆಶ್ ಆಗಿಯೂ ಇರುತ್ತೆ. ಮತ್ತು ಇವಾಗೆಲ್ಲ ಮಳೆ ಹುಯ್ದಿರೋದ್ರಿಂದ ಚೆನ್ನಾಗಿ ಬಂದಿತ್ತು ಸೊಪ್ಪು ಕೂಡ. ಈ ಥರ ಮಿಕ್ಸ್ ಸೊಪ್ಪಲ್ಲಿ ಮಸಪ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಉಪ್ಪು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನನಗೆ ಮಸಪ್ ಸಾಂಬಾರು ಅಷ್ಟು ಇಷ್ಟ ಆಗಲ್ಲ ಬೇಗ. ಅಂದರೆ ಈ ಸೊಪ್ಪು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ನಂಗೆ ಉಪ್ಸಾರೇ ಇಷ್ಟ ಅಂತ ಹೇಳ್ಬಿಟ್ಟು ಉಪ್ಸಾರು ಮಾಡ್ತಾಯಿದ್ದೀನಿ. ಯಶುಗೆ ಇನ್ನು ಗಗನ್ ಬಂದಿರೋದು ತುಂಬ ಖುಷಿಯಾಗ್ಬಿಟ್ಟೈತೆ. ನನ್ನ ಜೊತೆ ಒಬ್ಳ ಜೊತೆನೇ ಆಟ ಆಡಿ ಬೋರ್ ಆಗಿಬಿಟ್ಟಿತ್ತು ಅವಳಿಗೆ. ಇನ್ನು ಅವ್ನು ಬಂದ್ರೇ ಕರ್ಕೊಂಡು ಅಲ್ಲಿ ಇಲ್ಲಿ ಆಟ ಆಡಿಸ್ತಾನೆ, ಹೊರಗಡೆ ಕರ್ಕೊಂಬರ್ತಾನೆ, ಎಲ್ಲ ಆಟ ಆಡಿಸ್ತಾ ಇರ್ತಾನೆ. ಅವಳಿಗೆ ತುಂಬಾ ಇಷ್ಟ. ಅವ್ನಿಗೂ ಅಷ್ಟೇ ಅವಳಿಗೂ ಅಷ್ಟೇ. ತುಂಬ ಇಬ್ಬರು ಹಚ್ಕೊಂಡ್ಬಿಟ್ಟಿದ್ದಾರೆ. 1-2 ತಿಂಗಳು ಊರಿಗೆ ಹೋಗಿದ್ನಲ್ಲ, ಹಂಗಾಗಿ ಅವಳಿಗೆ ಸ್ವಲ್ಪ ಮುಖ ಮರ್ತಂಗೆ ಆಗ್ಬಿಟ್ಟಿತ್ತು. ಇಲ್ಲಾಂದರೆ ಇನ್ನೂ ಚೆನ್ನಾಗಿ ಆಟ ಆಡ್ತಾಳೆ ಅವನ ಜೊತೇಲಿ. ಇವತ್ತು ಅವನಿರೋದ್ರಿಂದ ನಾನು ನೆಮ್ಮದಿಯಾಗಿ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಕುಡಿತಾ ಇದ್ದೀನಿ. ಇನ್ನು ಅವ್ನು ಇರಲಿಲ್ಲ ಅಂತ ಅಂದಿದ್ರೆ ನಾನೇ ಎತ್ಕೊಂಡು ಕಾಫಿ ಕುಡಿಬೇಕು. ಎಲ್ಲಿ ಚೆಲ್ಬಿಡ್ತಾಯಿತ್ತು ಅವಳಿಗೆ ಬಿಸಿ ಅಂತ ಹೇಳ್ಬಿಟ್ಟು ಬೈದಲ್ಲೇ ಇದು ಮಾಡ್ತಾಯಿದ್ದೆ. ಇವತ್ತು ನೆಮ್ಮದಿಯಾಗಿ ಕಾಫಿ ಕುಡಿದ್ಬಿಟ್ಟೆ ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದರೆ. ಇನ್ನು ಇವತ್ತು ಅಡುಗೆ ಶುರು ಮಾಡ್ಕೊಳ್ಳೋಣ, ಆಗಲೇ ಟೈಮ್ ಆಗ್ತೈತೆ ಅಂತ ಹೇಳಿ ಬಂದೆ. ಇನ್ನು ನೈಟ್ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಬಿಟ್ಟು ಇದಕ್ಕೆ ಚಪಾತಿ ಮಾಡ್ಕೊಂಬಿಡೋಣ. ಇನ್ನು ಸೊಪ್ಪೆಲ್ಲ ತಂದಿದ್ನಲ್ಲ, ಅದಕ್ಕೆ ಉಪ್ಪು ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಸಾಂಬಾರು ಅಷ್ಟು ಇಷ್ಟ ಆಗಲ್ಲ, ಬೆಂಡೆಕಾಯಿ ಸಾಂಬಾರು. ಅದಕ್ಕೆ ಪಲ್ಯ ಥರ ಮಾಡ್ಕೊಂಬಿಟ್ರೆ ಚಪಾತಿಗೆ ಚೆನ್ನಾಗಿರುತ್ತಲ್ವ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಬೆಂಡೆಕಾಯಿನ ಈ ಥರ ಎಣ್ಣೆ ಹಾಕಿ ಉರಿತಾರೆ ಒಬ್ಬೊಬ್ಬರು ಹುಳಿ ಹಾಕ್ಬಿಟ್ಟು ಉರಿತಾರೆ. ನಾನು ಆ ಥರ ಏನು ಉರಿಯಲ್ಲ. ಈ ಥರ ಬಿಸಿ ತವ ಮೇಲೆ ಸ್ವಲ್ಪ ರೋಸ್ಟ್ ಮಾಡ್ಕೊಬಿಡ್ತೀನಿ. ಲೈಟಾಗಿ ಸ್ವಲ್ಪ ಅದು ರೋಸ್ಟ್ ಆಗಿಬಿಟ್ರೆ ಸಾಕು. ಅದೇ ಯಾವುದೇ ಥರ ಲೋಳೆ ಥರ ಬರೋದಿಲ್ಲ, ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮೊಟೊ, ಕರಿಬೇವು, ಸಾಸಿವೆ, ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮ್ಯಾಶ್ ಮಾಡ್ಕೊಂಬಿಟ್ರೆ ಸಾಕು. ಇದಕ್ಕೆ ಹುರಿದಿಟ್ಕೊಂಡಿರೋಂಥ ಬೆಂಡೆಕಾಯಿನೂ ಹಾಕ್ಕೊಂಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಬಿಡ್ತೀನಿ. ಇಷ್ಟೇ. ಇದಕ್ಕೊಂಚೂರು ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಬೆಂಡೆಕಾಯಿ ಪಲ್ಯ ಆಯಿತು. ಸಿಂಪಲ್ಲಾಗಿ ಮಾಡ್ಕೊತೀನಿ. ಜಾಸ್ತಿ ಅದಕ್ಕೇನು ಎಕ್ಸ್ಟ್ರಾ ಇದು ಮಾಡೋಕ್ಕೆ ಹೋಗೋದಿಲ್ಲ ನಾನು. ಇನ್ನು ಚಪಾತಿ ಹಿಟ್ಟು ಕೂಡ ಕಲ್ಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಒಂದು ಸೈಡ್ಗೆ. ಅಷ್ಟರೊಳಗಡೆ ಈ ಸೊಪ್ಪಿತ್ತಲ್ಲ, ಈ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉದ್ದುದಾಗೆ ಹಾಕ್ಬಿಟ್ರೆ ಅದನ್ನು ನೀಟಾಗಿ ಫ್ರೈ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ನಾವು ಈ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ. ಎಲ್ರಿಗೂ ಮನೇಲಿ ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀನಿ. ಇನ್ನು ಒಂದು ಕಡೆ ಸೊಪ್ಪನ್ನು ಬೇಯಕ್ಕೆ ಹಾಕ್ಬಿಟ್ಟಿದ್ದೀನಿ. ಈ ಮೆಣ್ಸಿನ್ಕಾಯಿನ ಸ್ವಲ್ಪ ರೋಸ್ಟ್ ಮಾಡ್ಕೊಂಬಿಟ್ಟು ಆಮೇಲೆ ಖಾರಕ್ಕೆ ಹಾಕೊಂಬಿಡೋಣ ಅಂತ ಹೇಳ್ಬಿಟ್ಟು ರೋಸ್ಟ್ ಮಾಡ್ಕೊತಾ ಇದ್ದೀನಿ.
ಇದನ್ನು ಬೇಳೆ ಬೇಯಿಸಿರ್ತೀವಲ್ಲ ಆ ಬೇಳೆ ಎತ್ಕೊಂಡ್ಬಿಟ್ಟು ಅದೇ ನೀರಿಗೆ ಸೊಪ್ಪು ಹಾಕಿದ್ರೆ ಆಯಿತು. ಇನ್ನು ಈ ಖಾರಕ್ಕೆ ಒಂದೆರಡು ಬೇಯಿಸಿಟ್ಕೊಂಡಿರೋ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು, ಒಂದೆರಡು ಬೆಳ್ಳುಳ್ಳಿ ಮತ್ತು ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಮತ್ತು ಬೇಯಿಸಿಟ್ಕೊಂಡಿರೋ ಸ್ವಲ್ಪ ಸೊಪ್ಪು ಮತ್ತು ಬೇಳೆ ಇಷ್ಟನ್ನು ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬಿಟ್ರೆ ಆಯಿತು. ಸೊಪ್ಪು ಸಾಂಬಾರು ರೆಡಿನೇ ಆಗಿಬಿಡುತ್ತೆ. ಇನ್ನು ಸೊಪ್ಪು ಬೆಂದಿರೋದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ, ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಇದ್ದರೆ ಹಾಕ್ಬೋದು, ಇಲ್ಲ ಅಂತ ಅಂದರೆ ಪರವಾಗಿಲ್ಲ. ಇಷ್ಟು ಮಾಡ್ಕೊಂಡ್ರೇ ಸಾಕು. ಸೊಪ್ಪು ಕೂಡ ರೆಡಿ ಆಯಿತು. ಇನ್ನು ಚಪಾತಿ ಲಟ್ಟಿಸಿಟ್ಕೊಂಡಿದ್ವಿ, ಇನ್ನು ಚಪಾತಿ ಕೂಡ ಮಾಡ್ತಾ ಇದ್ದೀನಿ. ಹಂಗಾಗಿ ಇವತ್ತಿನ ಊಟದ ರೆಸಿಪಿ ಇಷ್ಟೇ. ಸಿಂಪಲ್ಲಾಗಿ ಮಾಡ್ಕೊಂಬಿಡ್ತೀನಿ, ಜಾಸ್ತಿ ಡ್ರೆಸ್ಸಿಂಗ್ ಏನು ಮಾಡೋಕ್ಕೋಗೋದಿಲ್ಲ ನಾನು ಊಟದ ವಿಷಯದಲ್ಲಿ. ಇನ್ನು ನಾವು ಕೂಡ ಟಯರ್ಡಾಗಿ ಬಂದಿದ್ವಲ್ಲ, ಹಂಗಾಗಿ ಬೇಗನೆ ಊಟ ಎಲ್ಲ ಮುಗಿಸಿ ಮಲ್ಕೊಂಬಿಡೋಣ ಅಂತ ಹೇಳಿ ಬೇಗ ಅಡುಗೆನೂ ಮಾಡ್ತಾಯಿದ್ದೀನಿ. ಇನ್ನು ಯಶು ಕೂಡ ಎದ್ದಿದ್ಲು, ಅವಳು ಆಟ ಆಡ್ತಾಯಿದ್ಲು. ನಾನು ಇನ್ನು ಚಪಾತಿನ ಇದನ್ನು ಎರಡೆರಡು ಒಟ್ಟಿಗೆ ಬೇಯಿಸ್ಕೊಂಬಿಡ್ತೀನಿ, ತುಂಬ ಸ್ಮೂತಾಗಿರುತ್ತೆ ಅಂತ. ಒಂದೊಂದು ಬೇಯಿಸೋಕ್ಕೋದ್ರೆ ಸೀದೋಗ್ಬಿಡುತ್ತೆ ಅಂತ ಹೇಳಿ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ವೀಡಿಯೋಸ್ನ ಹಂಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡು ನೋಡಿ. ಬಾಯ್ ಫ್ರೆಂಡ್ಸ್.